ಊರಿಗೆ ಹೋಗೋ ಟೈಮಲ್ಲಿ ಒಂದು ಅರ್ಜೆಂಟ್ ಸ್ಯಾರಿ ಕುಚ್ಚು ಬಂತು. ಸರಿ ಇನ್ನೇನು ಮಾಡೋದು, ತೊಗೊಂಡು ಮಾಡ್ಕೊಳ್ಳೋಣ ಅಂತ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೊರಟೆ. ಎಲ್ಲಿಗೋ ಬರ್ತಿದ್ಯಾ? ಹಾಂ, ನಾನು ಸೀರೆ ಇಸ್ಕೊಂಡ್ಬರ್ತೀನಿ. ಇಲ್ಲೇ ಇರಿ, ನಾನು ಬಂದ್ಮೇಲೆ ಟ್ಯೂಷನ್ಗೆ ಹೋಗಿರಿ. 4:30 ಆಗಿದ್ರೆ ಹೋಗಿರಿ, ಬೇಗ ಬರ್ತೀನಿ. ನನ್ನ ಮಕ್ಕಳು ಸ್ಕೂಲಿಂದ 3 o'clock ಬರ್ತಾರೆ, 4:30 ಟ್ಯೂಷನ್ಗೆ. ಅಷ್ಟೊತ್ತಿಗೆ ಸ್ಯಾರಿ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟೆ. ನಾವಿರೋದು ಚಿಕ್ಕ ಬಾನಸವಾಡಿನಲ್ಲಿ, ದೊಡ್ಡ ಬಾನಸವಾಡಿನಲ್ಲಿ ಈ ಶಾಪ್ ಇರೋದು. ನಾವೇನೇ ಲೈನಿಂಗ್ ರಿಲೇಟೆಡ್ ಸ್ಯಾರಿ ಕುಚ್ಚು ಮಾಡೋಕ್ಕೇನೇ ಮೆಟೀರಿಯಲ್ ಬೇಕಂದ್ರೂ ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದು. ಇವತ್ತೇನು ಗುರುವಾರ ಇವತ್ತು, ಬಟ್ ಹೋದ ವಾರ ಮಾಡೋಕ್ಕಾಗಿಲ್ಲದೆ ಇರೋರು ಮೋಸ್ಟ್ಲಿ ಹಬ್ಬ ಮಾಡ್ತಾರೆ ಅನಿಸುತ್ತೆ. ಏನು ಹೋದ ವಾರ ಥರನೇ ಬಾಳೆಕಂದು, ಮಾವಿನ ಸೊಪ್ಪು ಎಲ್ಲನೂ ರೋಡ್ ಸೈಡಲ್ಲಿ ಇಟ್ಟಿದ್ರು. ಹಾಗೆ ಮ್ಯಾಚಿಂಗ್ ಶಾಪಿಗೆ ಬಂದು ಅದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಥ್ರೆಡ್ಸ್ನ ತೊಗೊಂಡೆ. ಬಟ್ ನನ್ನ ಹತ್ರ ಇತ್ತು, ಅದು ಅಷ್ಟೊಂದು ಪರ್ಫೆಕ್ಟ್ ಮ್ಯಾಚ್ ಆಗಲ್ಲ ಅಂತ ಅದನ್ನು ತೊಗೊಂಡು ಹೋಗಿದ್ದೆ. ಯಾಕಂದರೆ ಒಂದೊಂದು ಸಲ ಅದೇ ಥರ ಕಲರ್ ತೊಗೊಂಡು ಬಂದು ಅಯ್ಯೋ ಮತ್ತೆ ಅದೇ ತಂದಲ್ಲ ಅಂತ ಬೇಜಾರಾಗಿರೋದಿದೆ. ಅದಕ್ಕೆ ನನ್ನ ಹತ್ರ ಯಾವ ಕಲರ್ ಇತ್ತು ತೊಗೊಂಡೋದೆ. ಥ್ರೆಡ್ಸ್ನ ತೊಗೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಸ್ ಸ್ಟಾಪಿಗೆ ಬಂದು ಒಂದು 5 ಮಿನಿಟ್ಸಿಗೆಲ್ಲ ಬಸ್ ಬಂತು. ಇವಾಗ ಏನು ಬ್ಯಾಂಗಲ್ ಸ್ಟೋರ್ ಮುಂದೆ ಅಂತೂ ರಾಖಿಗಳನ್ನ ರಾಶಿ ಹಾಕಿದ್ದಾರೆ. ಸದ್ಯ ಅಷ್ಟೊತ್ತಿಗೆ ಬಸ್ ಬಂತು. ಬಸ್ ಹತ್ಕೊಂಡು ನಾನು ಹಿರಿಯಾಗಿ ಬಂದೆ. ನೋಡಿದ್ರೆ ಫುಲ್ಲು ಹೋದ ವಾರ ಥರನೇ ಅನಿಸ್ತಾ ಇದ್ದೆ. ಮೋಸ್ಟ್ಲಿ ನಾನೇನಾದರೂ ಹಬ್ಬ ಮಾಡೋದು ಮರ್ತ್ಬಿಟ್ಟೆ ಅಂತ ನನಗೆ ಒಂದ್ಸಲ ಶಾಕ್ ಆಗೋಯ್ತು. ಹೋದ ವಾರ ತಾನೇ ವರಮಹಾಲಕ್ಷ್ಮಿ ಮಾಡಿದ್ದೀನಿ. ಮೋಸ್ಟ್ಲಿ ಹೋದ ವಾರ ಮಾಡೋಕ್ಕಾಗಿಲ್ಲ ಇರೋರೆಲ್ಲ ಈ ವಾರ ಮಾಡ್ತಾರೆ ಅನಿಸುತ್ತೆ. ಅದರಲ್ಲೂ ಶ್ರಾವಣ ಇದೆಯಲ್ಲ, ಬೇರೆ ಬೇರೆ ಏನೋ ಹಬ್ಬದವರೆಲ್ಲ ತೊಗೊತಾರೆ ಅನಿಸುತ್ತೆ. ಮನೆಗೆ ಬಂದೆ. ಅರ್ಜೆಂಟಿನ ಸ್ಯಾರಿ ಬಂದಿದೆ, ಅಂದರೆ ಇವತ್ತು ಕೊಟ್ಟಿದ್ದಾರೆ, ನಾಳೆನೇ ವಾಪಸ್ ಕೊಡಬೇಕಂತೆ. ಸ್ವಲ್ಪ ಅರ್ಜೆಂಟ್ ಇದೆ ಈ ಸ್ಯಾರಿದು, ಬೇಬಿ ಟೈಸರ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಊರಿಗೆ ಹೋಗಬೇಕು ನಾಳೆ. ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ಶನಿದೇವ್ರ ಕತೆ ಹೇಳ್ತಾ ಇದ್ದಾರೆ. ಬಟ್ ನಾಳೆ 3 o'clock ಮಕ್ಕಳು ಸ್ಕೂಲಿಂದ ಬಂದು ಹೊಳೋದಲ್ಲ, ಅಷ್ಟೊತ್ತಿಗೆ ಮಾಡಿಕೊಟ್ಬಿಡೋಣ ಅಂತ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಕೆಲವರು ಹೇಳ್ತಾರೆ ಬೇಬಿ ಟೈಸಲ್ಲು 1.5 ಅವರಲ್ಲೆಲ್ಲ ಆಗ್ಬಿಡುತ್ತೆ, ನಿಮಗೆ 200 ಸಿಗುತ್ತೆ, ಅಂದರೆ 250 ತೊಗೊತೀವಿ, 50 ಥ್ರೆಡ್ ಹೋದ್ರೂ ಇಂಟು 200 ರೂಪೀಸ್ ನಿಮಗೆ ಮಿಕ್ಕುತ್ತೆ ಅಂತ. ಬಟ್ 200 ಹಿಂದೆ ಇವಾಗ ನಾವು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು, ಮತ್ತು ಅದಕ್ಕೆ ಮ್ಯಾಚಿಂಗ್ ಥ್ರೆಡ್ ತೊಗೊಂಡು ಬರೋದಕ್ಕೆ ಹೋಗಬೇಕು. ಅಲ್ಲಿಂದ ಅದನ್ನು ತೊಗೊಂಡು ಬಂದು ಅದನ್ನು ಸುತ್ತಿ ಗಟ್ಟಿಯಾಗೋದಕ್ಕೆ ವೆಯ್ಟ್ ಮಾಡಿ ಆಮೇಲೆ ನಾವು ಇದಕ್ಕೆ ಟೈಸಲನ್ನು ಕಟ್ತೀವಿ. 1.5 ಅವರಲ್ಲಿ ಆಗ್ಬೋದು, ಬಟ್ ಅದಕ್ಕಿಂತ ಮುಂಚಿನ ಪ್ರೋಸೆಸ್ ಕೂಡ 1.5 ಅವರೇ ತೊಗೊಳುತ್ತೆ. ಅಂದರೆ ನಮಗಿಲ್ಲಿ ಶಾಪ್ಸ್ ಎಲ್ಲ ಹತ್ತಿರದಲ್ಲಿರೋದ್ರಿಂದ ಹಿಂಗೆ ಹೋಗಿ ಬಂದುಬಿಡ್ತೀವಿ. ಬಟ್ ತುಂಬ ದೂರ ಊರುಗಳಿಗೆ ಹೋಗಿ ಥ್ರೆಡ್ಸ್ ಎಲ್ಲ ತೊಗೊಂಡು ಬರೋದಿದ್ರೆ ಅವ್ರಿಗೂ ತುಂಬ ಟೈಮ್ ಹಿಡಿಯುತ್ತೆ ಅಲ್ವಾ. ಬಟ್ ನಾವು ಹೇಳೋದೇನು ಹೇಳ್ತೀವಿ, 1.5 ಅವರ್ ಕೂತ್ಕೊಂಡು ಹಾಕಿದ್ರೆ ಇವರಿಗೆ 200 ಸಿಕ್ಬಿಡುತ್ತೆ ಅಂತ ಹೇಳ್ತೀವಿ. ಅದ್ರ ಹಿಂದೆ ಸ್ವಲ್ಪ ಕಷ್ಟಗಳಿರುತ್ತೆ, ಯಾವುದೇ ವರ್ಕಲ್ಲಾದ್ರೂ ಅಷ್ಟೇ, ಯಾವುದೂ ಸುಲಭವಾಗಿ ಸಿಗಲ್ಲ. ಇವಾಗ ಇದು ಕಾಂಬಿನೇಷನ್ನು ಡಬಲ್ ಕಲರ್ ಕಟ್ಟೋದಕ್ಕೆ ಹೇಳಿದ್ದಾರೆ. ಬಾರ್ಡರ್ ಮತ್ತು ಪಲ್ಲು ಕಲರ್ ಏನಿದೆ ಆ ಕಲರ್ನ ಕಟ್ಟೋದಕ್ಕೆ ಹೇಳಿದ್ದಾರೆ. ತೊಗೊಳ್ತಾ ಇರಲಿಲ್ಲ, ಬಟ್ ಅಂದರೆ ನಮ್ಗೆ ಯಾವಾಗಲೂ ನಮಗೆ ಕೊಡೋದ್ರಿಂದ ಅವರು ಬುಟ್ಟಿಕ್ ಅವರಾಗಿರೋದ್ರಿಂದ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಮಾಡಿಕೊಟ್ಬಿಡೋಣ ಅಂತ ತೊಗೊಂಡಿದ್ದೀನಿ. ನಾನು ಬೇಬಿ ಟೈಸಲ್ಗೆಲ್ಲ 150 ಇಲ್ಲ 160 ಅಷ್ಟೇ ಯೂಸ್ ಮಾಡೋದು. ಇದು 2 ಇರೋದ್ರಿಂದ ನಾನು ಇದನ್ನು 75 ತೊಗೊತೀನಿ. ಈ ಥರ ಕಟ್ ಮಾಡಿಕೊಂಡು, ಅಂದರೆ ಕೆಲವರು ನೀಡಲಿಗೆ ಇನ್ಸಲ್ಟ್ ಮಾಡಿ ಹಾಕ್ತಾರೆ, ಬಟ್ ನಾನು ನೀಡಲಿಗೆ ಇನ್ಸಲ್ಟ್ ಮಾಡಲ್ಲ. ಒಂದು ಹೋಲ್ ಮಾಡಿ ಹೋಲಲ್ಲಿ ಈ ಥರ ಥ್ರೆಡ್ನ ಸುಟ್ಬಿಟ್ಟು ಗಮ್ಮ ಕಾಣಿಸ್ತೀವಲ್ಲ ಅದನ್ನು ಇನ್ಸಲ್ಟ್ ಮಾಡ್ತೀನಿ. ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗ ಆಗುತ್ತೆ ಅಂತ. ಈ ಥರ ಸ್ವಲ್ಪ ಗ್ಲೂನ ಜಾಸ್ತಿನೇ ಹಾಕಿ ಅದನ್ನು ನೀಟಾಗಿ ಎಲ್ಲ ಕಡೆ ಎಲ್ಲ ಥ್ರೆಡ್ಸ್ಗೂ ಆಗೋ ಥರ ಮಾಡಿಬಿಟ್ಟು ಅದನ್ನು ರೋಲ್ ಟೈಪಲ್ಲಿ ಮಾಡಬೇಕು. ಆವಾಗ ನಾವು ಅದನ್ನು ಇನ್ಸಲ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಈ ಥರ ಮಾಡ್ಕೊಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಲೆಂತ್ ಜಾಸ್ತಿ ಮಾಡ್ಕೊಂಡ್ರು ಇವಾಗ ಹೋಲ್ ಸ್ಯಾರಿ ಹೋಲಲ್ಲಿ ಅದು ಹೋಗ್ತಾ ಇಲ್ಲ ಅಂದಾಗ ಇದನ್ನು ಎಡ್ಜಸ್ಟ್ನ ಕಟ್ ಮಾಡಿ ಶಾರ್ಪ್ ಮಾಡಿಕೊಂಡ್ರೆ ನಮ್ಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಈ ಥರ 4 ಮಾಡ್ಕೋಬೇಕು. ಕಲರ್ ಕಾಂಬಿನೇಷನ್ ಇತ್ತಂದರೆ ಅದು ಇದು ಅಂದರೆ ನಾವು ಎಷ್ಟು ಹಾಕಿ ನೋಡಬೇಕು. ಈಕ್ವಲ್ ಆಗಿ ಕಲರ್ಸ್ನ ಆ್ಯಡ್ ಮಾಡ್ತೀವಿ ಅಂದರೆ 2 ತೊಗೋಬೇಕು. ಇಲ್ಲ ನಾವು ಎಷ್ಟು ಕಲರ್ಸ್ನ ಕಡಿಮೆ ಜಾಸ್ತಿ ಮಾಡ್ತೀವೋ ಅಷ್ಟು ಅದನ್ನು ಜಾಸ್ತಿ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಾನು ಈಕ್ವಲ್ ಆಗಿ 4 ಹಾಕೋಣ ಅಂತ ಇದ್ದೀನಿ. ಅದಕ್ಕೆ ಇದು ಮತ್ತು ಅದು 2 ಈಕ್ವಲ್ ಆಗಿ ಮಾಡ್ಕೊತೀನಿ. ಲುಕ್ ಚೆನ್ನಾಗಿ ಬರುತ್ತೆ. ಇವಾಗ ಪರ್ಪಲ್ ಕಲರ್ ಆಯಿತು, ಇವಾಗ ಆನಿಯನ್ ಕಲರ್ನ ಸುತ್ತಬೇಕು. ಇದು ಒಂದೇ ದಾರ ಆಗಿರೋದ್ರಿಂದ 150 ಟೈಮ್ ಸುತ್ತಬೇಕು.
ಈ ಥರ 4 ರೆಡಿ ಮಾಡ್ಕೋಬೇಕು. ಇದು 4 ರೆಡಿ ಅಂದರೆ ಇದು ಈಕ್ವಲ್ ಹಾಕೋದ್ರಿಂದ ಇದು 2 ಮತ್ತು ಇದು 2 ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 155 ಆಗಿರ್ಬೋದು ಅನಿಸುತ್ತೆ ಒಂದೊಂದು ಲೇಯರು. ಇವಾಗ ಅದು ಗಟ್ಟಿ ಆಗಬೇಕು. ಇವಾಗ ಗ್ಲೂ ಹಾಕಿದ್ದೀವಲ್ಲ, ಅದು ಗಟ್ಟಿ ಆದರೆ ನಮಗೆ ಹೋಲ್ಸೇಲ್ ಇನ್ಸಲ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಅದೊಂದು 2-3 ಅವರ್ಸ್ ಆದ್ರೂ ಗಟ್ಟಿ ಆಗೋಕ್ಕೆ ಬಿಡಬೇಕು. ನಾನು ಏನು ಮಾಡ್ತೀನಿ ಅಂದರೆ ನೈಟಲ್ಲಿ ಮಾಡಿಟ್ಕೊಡ್ತೀನಿ. ಮಾರ್ನಿಂಗ್ ಅಷ್ಟೊತ್ತಿಗೆ ಫುಲ್ ಗಟ್ಟಿಯಾಗಿರುತ್ತಲ್ಲ, ಮಾರ್ನಿಂಗ್ ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ. ನಾನಿನ್ನು ಇವಾಗಿನ್ನು 5:40 7ಗೆಲ್ಲ ರಾಯರ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಮಠಕ್ಕೆ ಹೋಗಿ ಅಲ್ಲಿಂದ ಬಂದು ಅಡುಗೆ ಎಲ್ಲ ಮಾಡಿ ನೋಡೋಣ. ನೈಟ್ ಏನಾದರೂ ಇದೆಲ್ಲ ಗಟ್ಟಿಯಾಗಿದ್ದರೆ ನೈಟೇ ಮಾಡಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ. ನಾನು ಊರಿಗೆ ಹೋಗ್ಬೇಕಾದ್ರಿಂದ ಪ್ಯಾಕಿಂಗು ಅದು ಇದು ಇದ್ದೇ ಇರುತ್ತೆ. ನೋಡೋಣ, ಹಾಕುವಾಗ ವೀಡಿಯೋ ತೋರಿಸ್ತೀನಿ. ಕಂಟಿನ್ಯೂಸ್ ಆಗಿ ಯೂಟ್ಯೂಬಿಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗಾಗಲೇ ಟೈಮ್ ಬಂದು 7:05 ಆಗೋಯ್ತು. ಅದಕ್ಕೆ ಇವಾಗ ಫಸ್ಟ್ ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ದೀಪ ಹಚ್ಚಿ ಬರಬೇಕು. ಮಧ್ಯಾಹ್ನ ಪೂಜೆ ಮಾಡೋದೇ ಲೇಟ್ ಆಗೋಯ್ತು ಅಂತ ಹೋಗೋಕ್ಕಾಗಿಲ್ಲ. ಇವಾಗ ಟೈಮ್ ಬಂದು 7:05 ಆಗಿದೆ. ಅದಕ್ಕೆ ಇವಾಗ ಹೋಗಿ ದೀಪ ಹಚ್ಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಮಕ್ಕಳು ಬರೋದನ್ನೇ 8 o'clock ಆಗುತ್ತೆ ಟ್ಯೂಷನಿಂದ. ಇವಾಗ ಹೋಗಿ ಬನ್ನಿ ರಾಯ ಟೆಂಪಲಲ್ಲಿ ದೀಪ ಹಚ್ಚಿ ಬರೋಣ. ಬರ್ತಾ ಇವರೇ ಸಿಕ್ಕಿದ್ರು, ಇವ್ರೂ ಎತ್ತಾಕೊಂಡು ಹೋಗ್ತಾ ಇದ್ವಿ. ಹಾಯ್ ಫ್ರೆಂಡ್. ಮಠದ ಹತ್ರ ಏನು ಫುಲ್ ಡೆಕೋರೇಷನ್ ಮಾಡಿದ್ದಾರೆ. ಇವತ್ತು ಗುರುವಾರ, ಶುಕ್ರವಾರ ಇಲ್ಲ ಶನಿವಾರ ಆರಾಧನೆ ಇರೋದು. 2 days ಮುಂಚೆನೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಏನು ಮಾಡೋದು, 3 ದಿನ ಆರಾಧನೆಗೂ ಹೋಗಬೇಕು ಅಂದ್ಕೊಂಡಿದ್ದೆ. ಬಟ್ ಊರಿಗೆ ಹೋಗ್ಬೇಕಾಗಿರೋದ್ರಿಂದ ಮೋಸ್ಟ್ಲಿ ಮಂಡೇ ಹೋಗೋಕ್ಕಾಗುತ್ತೆ ಅನಿಸುತ್ತೆ. ಸಾಟರ್ಡೆ ಸಂಡೇ ಊರಲ್ಲೇ ಇರಬೇಕು. ಹಾಗಾಗಿ ಮಠಕ್ಕೆ ಇವತ್ತೇ ದೀಪ ಹಚ್ಚೋಗೋಣ ಅಂತ ಬಂದ್ವಿ. ಅಂದರೆ ಪ್ರತಿ ಗುರುವಾರನೂ ನಾನು ಬಂದಾಗೆಲ್ಲ ದೀಪ ಹಚ್ಚಿ ಹೋಗ್ತೀನಿ. ಅದೇನೋ ಒಂಥರ ಚೆನ್ನಾಗಿರುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತಲ್ವ. ಅದಕ್ಕೆ ಬಂದ್ವಿ. 7:30ಗಿಂದ ರಥ ಎಲ್ಲ ಸ್ಟಾರ್ಟ್ ಆಗುತ್ತೆ. ರಥ ಸೇವೆ, ಸಂಗೀತ ಸೇವೆ, ವಾದ್ಯ ಸೇವೆ ಎಲ್ಲ. ಬಟ್ ನನಗೆ ಮನೇಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಇರೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಕೂತು ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಹೊರಗಡೆಯಿಂದೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಇನ್ನು ಶುಕ್ರವಾರ ನಾಳೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ. ಬಟ್ ನಾವು ನಾಳೆ ಹೊರಡೋದ್ರಿಂದ ನಾವು ಬರೋಕ್ಕಾಗಲ್ಲ. ಅದಕ್ಕೆ ಒಂದ್ಸಲ ಎಲ್ಲ ನೋಡಿಕೊಂಡು ಹೊರಟ್ವಿ. ನನ್ನ ಮಗ ಬಂದಿದ್ದರಿಂದ ಬನ್ನಿ ಮಮ್ಮಿ ಮನೆಗೆ ಹೋಗೋಣ ಮನೇಲಿ ಆಟ ಆಡಬೇಕು ಅಂತ ಕರೀತಾ ಇದ್ದ. ಹಾಗಾಗಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲಿಲ್ಲ. ಏನೇನು ಸೇವೆಗಳಿರುತ್ತೆ, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಅಲ್ಲೇ ಲಿಸ್ಟ್ ಹಾಕಿದ್ರು. ಮನೆಗೆ ಬಂದು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ್ದು ಹೂರಣ ಎಲ್ಲ ಇತ್ತು, ಒಬ್ಬಟ್ಟಂದು. ಅದಕ್ಕೆ ಅದನ್ನು ಮಾಡಿಬಿಡೋಣ, ಇನ್ನು ಊರಿಗೆ ಹೋಗ್ಬಿಡ್ತೀವಲ್ಲ ಹಾಳಾಗುತ್ತೆ ಅಂತ. ಮಕ್ಕಳು ತಿಂದಷ್ಟು ತಿನ್ನಲಿ ಅಂತ, ಇಲ್ಲಾಂದರೆ ಮಿಕ್ಕಿದ್ರೆ ಊರಿಗೆ ತೊಗೊಂಡೋದ್ರಾಯ್ತು ಅಂತ ಮಾಡಿದೆ. ಒಬ್ಬಟ್ಟೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಆಲ್ರೆಡಿ 8:30 9 o'clock ಆಗಿತ್ತು ಅನಿಸುತ್ತೆ. ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಓಡಾಡಿದ್ದಕ್ಕೆ ಆಗಲೇ ಇಲ್ಲ ಸ್ಯಾನಿಟೈಸರ್ ಮಾಡೋದಕ್ಕೆ. ನಾಳೆ ಬೆಳಗ್ಗೆ ಮಾಡಿದ್ರಾಯ್ತು. ಹೆಂಗೋ ದಾರ ಸುತ್ತಿಟ್ಟಿದ್ದೀನಲ್ವ, 1.5 hour ಆಗಿಬಿಡುತ್ತೆ. ಮಕ್ಕಳು ಸ್ಕೂಲಿಂದ ಬರೋ ತನಕ ಮಾಡಬೇಕಂತ ಸುಮ್ಮನೆ ಆಗಿಬಿಟ್ಟೆ. ನಾನು ಮಾಡೋಕ್ಕೋಗಲಿಲ್ಲ. ಅದಕ್ಕೆ ಅದನ್ನು ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.